ಶಕ್ತಿ ಪ್ರದರ್ಶನ ಅಲ್ಲ, ಸಂಘಟನೆ ಪ್ರದರ್ಶನ ಇದು. ನಾವ್ಯಾವುದೇ ರಾಜಕೀಯ ಎಲ್ಲ ಏನಾಗಿದೆ, ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಪದ ಬಳಸ್ತಾರೆ, ನಮ್ಮಲ್ಲಿ ಸಂಘಟನೆ ಪ್ರದರ್ಶನ. ಯಾಕಂದರೆ ಸಂಘಟನೆ ಅನ್ನುವಂಥದ್ದು ಅನಿವಾರ್ಯ ಬೇಕೇ ಬೇಕಲ್ಲ. ಸೊ ನಮ್ಮ ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು ನಮ್ಮಲ್ಲಿ ಅವಕಾಶಗಳಿದೆ ಕಾನ್ಸ್ಟಿಟ್ಯೂಷನಲ್ಲಿ. ಆ ಥರದಲ್ಲಿ ನಾವು ಸಂಘಟನೆ ಶಕ್ತಿಯನ್ನು ತೋರಿಸಿ ಸರ್ಕಾರದ ಮನವೊಲಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳುವಂಥದ್ದು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲ ಸರ್, ಸರ್ಕಾರ ಈ ಬಾರಿ ಏನಿಲ್ಲ, ಹಿಂದೆಲ್ಲ 25 ಲಕ್ಷ ಕೊಡ್ತಾ ಇತ್ತು. ಸೊ ಈ ಬಾರಿ ಏನು ಅನುದಾನಗಳನ್ನೇನು ಕೊಟ್ಟಿಲ್ಲ. ನಾವು ಇನ್ನೂ ರಿಕ್ವೆಸ್ಟ್ ಮಾಡಿದ್ವಿ, ನೋಡೋಣ ಎಷ್ಟು ಕೊಡ್ಬೋದು ಅಂತೇಳಿ. ಇಲ್ಲ ಇದಕ್ಕೆಲ್ಲ ತುಂಬ ಖರ್ಚಾಗುತ್ತೆ ಸರ್. ಇದೆಲ್ಲ ಸುಮಾರು 7-8 ಕೋಟಿ ಹಣ ಖರ್ಚಾಗುವಂಥ ಪ್ರಾಜೆಕ್ಟ್ ಇದು. ಬರೀ ಶಾಮಿಯಾನಕ್ಕೆ 5 crores ಕೊಡಬೇಕಲ್ಲಿ. ಯಾಕಂದರೆ ಸರ್ಕಾರದೇ ಹಿಂದಿನ ದಿವಸ ಪ್ರೋಗ್ರಾಮ್ ಇದೆ, ಅದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ. ಸರ್ಕಾರದೇನು ಟೆಂಡರ್ ಕರೆದಿದ್ದಾರೆ ಆ ರೇಟ್ ಪ್ರಕಾರ ನಾವು ಕೊಡೋರಿಗೆ ಕೊಡಬೇಕಾಗ್ತದೆ. ಸೊ ಹಾಗಾಗಿ ತುಂಬ ಗೊತ್ತಲ್ಲ, ಪ್ರತಿ 1000 ಬಸ್ ಬರಬೇಕು ಅಂದ್ರೆ ಎಕ್ಸ್ಪೆಂಡಿಚರ್ ಎಷ್ಟಂತ ಗೊತ್ತು. ಬಟ್ ವಿಶೇಷ ಅಂದರೆ ಮೊದಲೆಲ್ಲ ನಾವೇನು ಮಾಡಿದ್ವಿ, ಸಮ್ಮೇಳನಕ್ಕಿಂತ ಹೋಗ್ಬೇಕಾದ್ರೆ ನಾನು ಜಿಲ್ಲಾಧ್ಯಕ್ಷದಾಗ 200 ರೂಪಾಯಿ ರಶೀದಿ ಇಸ್ಕೊಂಡು ಪ್ರತಿನಿಧಿ ಶುಲ್ಕ ತೊಗೊಂಡು ನಾವು ಬಸ್ ಮಾಡಿ ರಾಜ್ಯ ಸಂಘ ಕೊಡ್ತೀವಿ. ಬಟ್ ಈ ಬಾರಿ ನಾನು ಸ್ಪಷ್ಟ ತೀರ್ಮಾನ ತೊಗೊಂಡಿದ್ದೀವಿ, ರಾಜ್ಯದ ಸರ್ಕಾರಿ ನೌಕರು ಒಂದು ಸಿಂಗಲ್ NP ಯಾರೂ ಹಣ ಕೊಡೋಂಗಿಲ್ಲ. ಅದು ಸರ್ಕ್ಯುಲರ್ ಕೂಡ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ನಾವು ನಮ್ಮ ಸಂಘಟನೆ ಮೂಲಕ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೀವಿ ಸರ್. ಸರ್ಕಾರಿ ನೌಕರು ಯಾರೂ 1 ರೂಪಾಯಿ ಹಣ ಕೊಡದೆ ಸಂಘದಿಂದ ಮಾಡುವಂಥ ಬಸ್ನಲ್ಲಿ ಉಚಿತವಾಗಿ ಬಂದು ಆ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಂತ